ಇನ್ನು ಲೋಕ ಅಖಾಡದಲ್ಲಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮಾಜಿ ಪ್ರಧಾನಿ ದೇವೇಗೌಡ ಗುಡುಗಿದ್ದಾರೆ. ಸಿದ್ದರಾಮಯ್ಯ ರಾಜ್ಯದಲ್ಲಿ ಜೆಡಿಎಸ್ನ ತೆಗೀತೀನಿ ಅಂತ ಹೇಳ್ತಾರೆ. ಇಂತಹ ಗರ್ವದ ಮಾತುಗಳು ಬೇಡ ಅಂತ ಹೇಳಿ ಎಚ್ಡಿಡಿ ಗರಂ ಆಗಿದ್ದಾರೆ. ಜೊತೆಗೆ ನಾನು ಕುಳಿತಿದ್ದೀನಿ ಅಷ್ಟೇ, ಆದ್ರೆ ಬುದ್ಧಿ ಕೆಲಸ ಮಾಡುತ್ತೆ, ಸಿಎಂ ಅಧಿಕಾರದ ಅಹಂನ ಇಳಿಸ್ತೀನಿ ಅಂತ ಹೇಳಿ ಮತ್ತೊಮ್ಮೆ ದೇವೇಗೌಡರು ಗುಡುಗಿದ್ದಾರೆ. ಗರ್ವ ಭಂಗದ ಹೇಳಿಕೆಯ ಬಳಿಕ ಈಗ ಅಹಂ ಇಳಿಸುವುದಾಗಿ ಗೌಡ್ರು ಸಿಎಂ ಸಿದ್ದರಾಮಯ್ಯಗೆ ಸವಾಲ್ ಹಾಕಿದ್ದಾರೆ. ಬರೀ ಒಂದು ಕ್ಷೇತ್ರ ತುಮಕೂರು ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು, ಕಿಡ್ನಿ, ಹಾರ್ಟ್, ನರಮಂಡಲಕ್ಕೂ ಅಪಾಯ. ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ. ನಾನು ಇದನ್ನೇ ಹೇಳಿದೆ, ಈ ಗರ್ವದ ಮಾತನಾಡಬೇಡಿ. ನಾನು ಹೇಳಿದ್ದೀನಿ, JDS ಅಲ್ಲಿ ತೆಗಿತೀನಿ. ಏನು ಕುಮಾರಸ್ವಾಮಿ, ನಿನ್ನ ಮಗನ್ನ ಗೆಲ್ಲಿಸೋ ಯೋಗ್ಯತೆ ಇಲ್ಲ ನಿನಗೆ, ನೀನು ಇವತ್ತು ಅಭ್ಯರ್ಥಿ ಆಗಿದ್ದೀಯ, ನಾನು ಮುಗಿಸ್ತೀನಿ. ಸಿದ್ದರಾಮಯ್ಯ ಹೇಳ್ತಾರೆ, ಅಧಿಕಾರದ ಅಹಂ ಇದೆಯಲ್ಲ, ಆ ಅಹಮ್ಮನ್ನ ಇಳಿಸ್ಲಿಕ್ಕೆ ಕೂತ್ಕೊಂಡಿದ್ದೀನಿ ಅಷ್ಟೇ. ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೆ. ಯಾರಿಗೆ ಜಗ್ಗಲ್ಲ, ಯಾರಿಗೆ ಜಗ್ಗಲ್ಲ. ಏನೇನು ಅವರು ಮಾಡಿದ್ದಾರೆ ಒಂದೊಂದು ಎಳೆ ಎಳೆಯಾಗಿ ಬಿಡಿಸ್ತಾರೆ. ವ್ಯಕ್ತಿಗತವಾಗಿ ಹೇಳ್ತೇನೆ, ಸಮಾಜದ ಬಗ್ಗೆ ತುಂಬಾ ಗೌರವ. ಗುಂಡೆ ಚಕ್ರಿ ದೊಡ್ಡೇಗೌಡರನ್ನೇ ಬೆಳೆಸಿ ಮಾಡಿ. ತಿಪ್ಪೇಸ್ವಾಮಿ ಇವತ್ತು ಅವ್ರನ್ನ ಮೆಲ್ಸಿ ಮಾಡಿ, ಅವರು ಕುರುದು ಸಮಾಜದ ಬಗ್ಗೆ ನನಗೆ. ಇದು ಮಾಜಿ ಪ್ರಧಾನಿ ದೇವೇಗೌಡರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸವಾಲ್ ಹಾಕಿದಂಥ ರೀತಿ. ಇವತ್ತೇ ಮಾತನಾಡಿರೋದಲ್ಲ, ಕಳೆದ 2 ದಿನಗಳ ಹಿಂದೆ ಗರ್ವ ಭಂಗದ ಹೇಳಿಕೆಯನ್ನ ಕೂಡ ದೇವೇಗೌಡರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ನೀಡಿದ್ರು. ಸಿದ್ದರಾಮಯ್ಯ ಅವರ ಗರ್ವ ಭಂಗ ಮಾಡಬೇಕು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದೇ ಸಂದರ್ಭದಲ್ಲಿ GT ದೇವೇಗೌಡ ಅವರಿಗೆ ಹಳೆ ಮೈಸೂರು ಭಾಗದ ಟಾಸ್ಕ್ ಅನ್ನ ಕೂಡ ಕೊಟ್ಟಿದ್ರು. 2 ಜಿಲ್ಲೆಗಳು ಬಹಳ ಪ್ರಮುಖವಾಗಿ ದೇವೇಗೌಡರು ನೋಡ್ತಾ ಇರೋದು 2 ಲೋಕಸಭಾ ಕ್ಷೇತ್ರಗಳು. ಒಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಮತ್ತೊಂದು ಚಾಮರಾಜನಗರ ಲೋಕಸಭಾ ಕ್ಷೇತ್ರ. ಈ 2 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತಾನೆ ಪಟ್ಟು ಹಿಡಿದು ಪ್ರಯತ್ನವನ್ನ ಪಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅಲ್ಲೇ ಜಾಂಡಾ ಹೂಡಿ ರಣತಂತ್ರವನ್ನ ರೂಪಿಸಿದ್ದನ್ನ ಈ ರಾಜ್ಯ ಗಮನಿಸಿದೆ. ಅಲ್ಲೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕೋಕೆ ಮಾಜಿ ಪ್ರಧಾನಿ ದೇವೇಗೌಡರು ಹೆಣಿತಾ ಇರುವಂತಹ ರಣತಂತ್ರ ಇದು. ಸಿಎಂ ಸಿದ್ದರಾಮಯ್ಯ ಅವರ ಗರ್ವಭಂಗ ಆಗಬೇಕು ಅಂದ್ರೆ ಆ 2 ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು. ಇದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ದೇವೇಗೌಡರು. ಅದೇ ಕಾರಣಕ್ಕಾಗಿ ಆ ಗರ್ವಭಂಗದ ಹೇಳಿಕೆಯನ್ನ ಕೊಟ್ಟಿದ್ರು. ಹಳೆ ಮೈಸೂರು ಭಾಗದಲ್ಲಿ ಸೋಲಿಸಬೇಕು ಅನ್ನುವಂಥದ್ದು, ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಬೇಕು ಅನ್ನುವಂಥದ್ದು ದೇವೇಗೌಡರ ಉದ್ದೇಶ. ಇದರ ಹಿಂದೆ ನಾನಾ ಕಾರಣಗಳಿದ್ದಾವೆ. ಯಾಕಂದ್ರೆ JDSನ ಅಸ್ತಿತ್ವದ ಪ್ರಶ್ನೆಯನ್ನ ಈ ಮೈತ್ರಿ ಆದಾಗಿನಿಂದ ಸಿಎಂ ಸಿದ್ದರಾಮಯ್ಯ ಅವರು ಪದೇ ಪದೇ ಪ್ರಶ್ನೆ ಮಾಡ್ತಿದ್ದಾರೆ. ಅಯ್ಯೋ, ಎಲ್ಲಿದೆ ರೀ JDS ಪಕ್ಷ? ಮೈತ್ರಿ ಆಗ್ಬಿಟ್ಟಿದ್ದಾರೆ, ಬಿಜೆಪಿನಲ್ಲಿ ಮರ್ಜ್ ಆಗ್ಬಿಟ್ಟಿದ್ದಾರೆ, ಎಲ್ಲಿ ಕಾಣಿಸ್ತಾ ಇದೆ JDS? ಅವರೆಲ್ಲ ಬಿಜೆಪಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಯಾವ JDS ಪಕ್ಷದಿಂದ ಸಿಎಂ ಸಿದ್ದರಾಮಯ್ಯ ಬಂದಿದ್ರೋ ಅದೇ JDS ಪಕ್ಷ ಅಸ್ತಿತ್ವದಲ್ಲೇ ಇಲ್ಲ ಅನ್ನುವಂಥ ಕುಟುಕುವಂತ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ನೀಡ್ತಿದ್ದಾರೆ. ಅದಕ್ಕೆ ತಕ್ಕದಾದಂತಹ ಉತ್ತರವನ್ನ ಕೊಡಬೇಕು ಅನ್ನುವಂಥ ಹಠಕ್ಕೆ ಬಿದ್ದ ಕಾಣಿಸ್ತಾ ಇದೆ ಮಾಜಿ ಪ್ರಧಾನಿ ದೇವೇಗೌಡರು. ಆ ಕಾರಣಕ್ಕಾಗಿನೇ ಹಳೆ ಮೈಸೂರು ಭಾಗ JDSನ ಭದ್ರಕೋಟೆಯಾಗಿದ್ದಂಥ ಜಾಗ. ಆದರೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಆ ಜಾಗ ಅಲುಗಾಡ್ಬಿಡ್ತು.
ಯಾವ ಜಾಗದಲ್ಲಿ ಪಕ್ಷ ಅಲುಗಾಡ್ತೋ ಆ ಜಾಗದಲ್ಲಿ ಇನ್ನೂ ಜೆಡಿಎಸ್ ಪಕ್ಷದ ಅಸ್ತಿತ್ವ ಇದೆ ಅನ್ನೋದನ್ನ ತೋರಿಸಬೇಕು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಆ ಕಾರಣಕ್ಕಾಗಿನೇ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಬೇಕು ಅನ್ನುವಂಥ ಟಾಸ್ಕ್ ಅನ್ನ ತಮ್ಮ ಪಕ್ಷದ ನಾಯಕರಿಗೆ, ಬಿಜೆಪಿಯ ನಾಯಕರಿಗೆ ನೀಡಿದ್ದಾರೆ. ಅದಕ್ಕಾಗಿ ಎಲ್ಲ ರೀತಿಯ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಿದ್ದಾರೆ. ಮೂರನೇ ಚಾಲೆಂಜ್ ಏನು? ಇವತ್ತು ಮಾತನಾಡುವಂತಹ ಸಂದರ್ಭದಲ್ಲಿ ಅವ್ರು ಹೇಳಿದಂತಹ ಮಾತನ್ನ ಗಮನಿಸಿದ್ರಿ. ಸಿಎಂ ಸಿದ್ದರಾಮಯ್ಯ ಅವರ ಅಧಿಕಾರದ ಅಹಂನ ನಾನು ನಡೆಸ್ತೀನಿ. ಯಾವ ಅಧಿಕಾರದ ಅಹಂನಲ್ಲಿ ಜೆಡಿಎಸ್ ಪಕ್ಷವನ್ನ ಕುಟುಕುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೋ ಅದೇ ಅಧಿಕಾರದ ಅಹಂ ಇಳಿಸಬೇಕು ಅಂದ್ರೆ ಅದೇ ಹಳೆ ಮೈಸೂರು ಭಾಗ. ಅವರು ತಮ್ಮ ತವರು ಕ್ಷೇತ್ರ ಅನ್ನುವಂತಹ ಕಾರಣಕ್ಕಾಗಿ ಮೈಸೂರು, ಕೊಡಗು ಹಾಗೆ ಚಾಮರಾಜನಗರದ ಮೇಲೆ ಏನ್ ಫೋಕಸ್ ಮಾಡ್ತಾ ಇದ್ದಾರೋ ಆ ಫೋಕಸ್ ಮಾಡ್ತಾ ಇರುವಂತಹ ಜಾಗದಲ್ಲೇ ಪಕ್ಷವನ್ನ, ಕಾಂಗ್ರೆಸ್ ಪಕ್ಷವನ್ನ ಸೋಲಿಸುವ ಮೂಲಕ ಮುಖ್ಯಮಂತ್ರಿಗಳ ಅಧಿಕಾರದ ಅಹಂನ ನಾನು ಇಳಿಸ್ತೀನಿ ಅನ್ನುವಂಥ ಚಾಲೆಂಜ್ ಅನ್ನ ಹಾಕಿದ್ದಾರೆ. ಜೊತೆಗೆ ಜೆಡಿಎಸ್ ಪಕ್ಷದ ಸಾಮರ್ಥ್ಯವನ್ನ ತೋರಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಪದೇ ಪದೇ ಪಕ್ಷವನ್ನ ಕುಟುಕುವ ಮೂಲಕ ಪಕ್ಷದ ನಾಯಕರನ್ನ ಕುಟುಕುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಮೈತ್ರಿಯ ಮೂಲಕ ಜೆಡಿಎಸ್ನ ಸಾಮರ್ಥ್ಯ ಏನು ಅನ್ನೋದನ್ನ ತೋರಿಸುವಂತಹ ಕೆಲಸವನ್ನ ಮಾಡ್ತೀವಿ ನಾವು ಅನ್ನುವಂಥ ಮಾತನ್ನ ಹೇಳಿದ್ದಾರೆ ದೇವೇಗೌಡರು. ಅದರ ಜೊತೆಗೆ ಕಾಂಗ್ರೆಸ್ ಪರಿಸ್ಥಿತಿ ಲೋಕಸಭಾ ಚುನಾವಣೆಯ ಬಳಿಕ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.